ನರಗುಂದ ಬಂಡಾಯ ನಗರ. ನಿಮ್ಮ ವಿಜಯಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಗಂಡು ಮೆಟ್ಟಿನ ನಾಡುಗಳು. ಮನೆಗೆ ಒಬ್ಬೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಮನೆಗೆ ಒಬ್ಬೊಬ್ಬರು. ಅಲ್ಲಲ್ಲಿ ಪೇಳಿದರಿಲ್ಲ, 18 ಪುರಾಣ ಕೇಳಿದರಿಲ್ಲ, ಗುರುವಿನ ಗುಲಾಮನಾಗಬೇಕು. ಹಂಗ ಶರೀಫ ಎಲ್ಲಿ ದೊಡ್ಡವನಾಗ್ತಾನಂದ್ರೆ ಗುರು ಸೇವೆಯಿಂದನೇ ಮಹಾತ್ಮರಾಗ್ತಾರೆ ಎಲ್ಲರೂ. ಸುಮ್ಮನೆ ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋಗಿ ಗಡ್ಡೆ ಗೆಣಸುಗಳನ್ನ ತಿಂದ ಮಾತ್ರಕ್ಕೆ ತಪಸ್ವಿ ಆಗಂಗಿಲ್ಲ. ಮನದ ಇಂಗಿತವನ್ನು ಅರಿಯದೆ ಮನಸ್ಸಿನಲ್ಲಿ ಅನೇಕ ಚಂಚಲತೆಯನ್ನು ಇಟ್ಟುಕೊಂಡವ ಗುರು ಆಗಲು ಸಾಧ್ಯವಿಲ್ಲ ಈ ಸಮಾಜದೊಳಗ. ಶರೀಫ ಬಳಸಿ ಬ್ರಹ್ಮಚಾರಿಯಾದ, ಉಂಡು ಉಪವಾಸಿಯಾದ ಈ ಲೋಕದಾಗ ಸಂಸಾರನೂ ಮಾಡಿದ, ಮಕ್ಕಳು ಹಡೆದ, ಜಗತ್ತಿಗೆ ಆದರ್ಶವಾಯಿತ ಆತನ ಬದುಕು. ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರಿ ಚೆಲ್ಲಾದ ಮುಕ್ತಿ ಅಂತನ. ಮುಕ್ತಿ ಸುಮ್ಮನೆ ಮುಕ್ತಿ ಸಿಗಂದ್ರೆ ಸಿಗಂಗಿಲ್ಲ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಸೋಮ, ಭೀಮ ಎಂಬ ಇಬ್ಬರು ಗೆಳೆಯರೊಡನೆ ಬೀದರ ಜಿಲ್ಲೆ ಚಳಕಾಪುರದಿಂದ ಗುರುವನ್ನು ಹುಡುಕುತ್ತ ಬಂದ ಸಿದ್ಧಾರೂಢ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟೆ ಅಮರೇಶ್ವರದ ಸಮೀಪದ ದೇವರ ಭೂಪೂರಿನ ಶಟಸ್ಥಲ ಬ್ರಹ್ಮ ಗಜದಂಡ ಶಿವಾಚಾರ್ಯರ ಸೇವಾ ಮಾಡಬೇಕು, ಗುರುವನ್ನು ಕಾಣಬೇಕಂತ ಬಂದು 12 ವರ್ಷ ಗಜದಂಡ ಶಿವಯೋಗಿ ಶಿವಾಚಾರ್ಯರ ಕುದುರೆಯ ಮೈ ತೊಳಿಬೇಕು, ಕುದುರೆಯ ಲದ್ದಿ ಎತ್ತಿ ಹಾಕಬೇಕು. ಎಲ್ಲಿ ಮಕ್ಕಂತಿದಿ, ಎಲ್ಲಿ ಉಣ್ತಿದಿ ಅಂತ ಯಾರೂ ಕೇಳೋರಿಲ್ಲ. ಭಿಕ್ಷಾ ಬೇಡಿಕೊಂಡು ಬರಬೇಕು, ಎಲ್ಲೋ ಗುಡ್ಡದಾಗ ಮಲ್ಕೋಬೇಕು. ಇಲ್ಲಿ ಗಜದಂಡ ಶಿವಾಚಾರ್ಯ ಸೇವೆ ಮಾಡಿದ 12 ವರ್ಷ ಆದರೂ ಗುರುಗಳು ನೀನು ಯಾರು, ಎಲ್ಲಿಂದ ಬಂದಿದೆ ಅಂತ ಹೇಳೋರಿಲ್ಲ, ಕೇಳೋರಿಲ್ಲ. 12 ವರ್ಷ ಗುರು ಸೇವೆಯನ್ನು ಮಾಡಿದ ಕೊನೆಗೂ ಗುರು ಕೃಪೆಯನ್ನು ತೋರಿದೆಯಪ್ಪ. ನಿಂದು ಯಾವೂರು, ನಿನ್ನ ಹೆಸರು ಏನು ಅಂದಾಗಪ್ಪ, ನನ್ನ ಹೆಸರು ಸಿದ್ಧ. ಎಲ್ಲಿಂದ ಬಂದಿದ್ದಿ? ಯಪ್ಪ ಹಿಂಗೆ ಬಂದೀನಿ. ಎದಕ್ಕೆ ಬಂದಿದ್ದೀನಿ? ನೀನು ಯಾರು ಅಂದಾಗ ನಾನು ಯಾರನ್ನದ ನನಗೆ ಗೊತ್ತಿಲ್ಲ, ಅದು ತಿಳ್ಕೊಳಕ್ಕೆ ನಾ ಬಂದೀನಿ. ಅದನ್ನು ತಿಳ್ಕೊಳಕ್ಕೆ ನಾ ಬಂದೀನಂದಾಗ ಶಟಸ್ಥಲ ಬ್ರಹ್ಮ ಗಜದಂಡ ಶಿವಾಚಾರ್ಯ ಅಪ್ಪಗಳು ಅಂತಾರ, 12 ವರ್ಷ ನೀನು ಹೆಂಗೆ ಸೇವೆ ಮಾಡಿದಿ, ಬಾ ನಿನಗೆ ಜ್ಞಾನವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಗುರು ದೀಕ್ಷೆಯನ್ನು ಕೊಟ್ಟು ಮೋಕ್ಷದ ಹಾದಿಯನ್ನು ತೋರಿದ. ಹೋಗು, ಹುಡಿ ಹಾರುವ ಹುಬ್ಬಳ್ಳಿಯೊಳಗೆ ಹೂ ಬಳ್ಳಿ ಮಾಡು, ನಿನ್ನಿಂದ ಹುಬ್ಬಳ್ಳಿ ಹೂ ಬಳ್ಳಿಯಾಗಲಿ. ಅದಕ್ಕಿಂತ ಪೂರ್ವದಲ್ಲಿ ಹುಬ್ಬಳ್ಳಿ ಏನಾಗಿತ್ತಂದ್ರೆ ಹುಡಿ ಹಾರ್ತಿತ್ತು ಹುಬ್ಬಳ್ಳಿ. ಬರೀ ಕೊಲೆ, ಅನ್ಯಾಯ, ಅನೀತಿ, ಅತ್ಯಾಚಾರ, ಬರೀ ಕರ್ಪು. ಭೀಮಮ್ಮ ಹೇಳ್ತಾಳಲ್ಲ, ಧರ್ಮದೇವತೆ ಭೀಮಮ್ಮ, ಗದಗ ಗದ್ದಿಗೆ ಆಗ್ತದ, ಲಕ್ಕುಂಡಿಗೆ ಲೆಕ್ಕ ಬರ್ತದ, ಹುಬ್ಬಳ್ಳಿ ಹುಡಿ ಆರ್ತದ, ಧಾರವಾಡ ದಾರಿ ದೀಪವಾಗ್ತದ, ಇಟ್ಟಿಗೆ ಬಂಗಾರದ ಪೆಟ್ಟಿಗೆ ಆಗ್ತದ, ರೋಣ ರಣರಂಗವಾಗ್ತದ, ನಾ ಹುಟ್ಟಿದ ನನ್ನ ತವರು ಮನೆ ಇಟ್ಟಿಗೆ ಬೇಕಾದವರಿಗೆ ಬೇಡಿದ ವರವನ್ನು ಕೊಡುವ ಬಂಗಾರ ಪೆಟ್ಟಿಗೆ ಆಗ್ತದೆ ಅಂತ ಹೇಳಿದಲ್ಲ. ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರೋದಕ್ಕಿಂತ ಪೂರ್ವದೊಳಗೆ ಹುಬ್ಬಳ್ಳಿಯೊಳಗನ ನರಮೇಧ ಜಾಸ್ತಿ ಇತ್ತು. ಅಲ್ಲಿಂದ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ, ಆ ಸಮಯದೊಳಗೆ ಬಂಡಾಯ ನಗರ ಅನಿಸ್ಕೊಂತ ನರಗುಂದ ಬಂಡಾಯ ನಗರ. ನಿಮ್ಮ ವಿಜಯಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಗಂಡು ಮೆಟ್ಟಿನ ನಾಡುಗಳು. ಮನೆಗೆ ಒಬ್ಬೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಮನೆಗೆ ಒಬ್ಬೊಬ್ಬರು. ಅಲ್ಲಲ್ಲಿ ಗರಡಿ ಮನೆ, ಕುಸ್ತಿ ಫೈಲ್ವಾನ್ರು, ಅಂಥ ದಿಟ್ಟತನದ ಮನೆ, ಅಂಥ ದಿಟ್ಟತನದ ಗಂಡು ಮೆಟ್ಟಿನ ನಾಡು. ಹುಬ್ಬಳ್ಳಿ ಹುಡಿ ಆರ್ತದ, ನೀವು ಹುಬ್ಬಳ್ಳಿಯನ್ನು ಹೂಬಳ್ಳಿ ಮಾಡಿ ಹೋಗಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಾಗ 12 ವರ್ಷಗಳ ಕಾಲ ಗುರು ಸೇವೆಯನ್ನು ಮಾಡಿ ಸಿದ್ಧಾರೂಢರು ಶಾಸ್ತ್ರ ಬಲ್ಲವರಾದರು. ನಿಜವನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದ್ಗುರುವಾದ ಸಿದ್ಧಾರೂಢ ಮಹಾರಾಜನಾಥನ ಸಿದ್ಧ ಹೋಗಿ ಸಿದ್ದಪ್ಪ ಸಿದ್ಧಾರೂಢ ಮಹಾತ್ಮರಾಗ್ತಾರಂದ್ರೆ ಗುರುವಿನ ಕೃಪೆ. ಹಾಗೆ ಶರೀಫರು ಸಹಿತ
ಗುರು ಸೇವನೆ ಹೆಂಗೆ ಮಾಡಿದರು, ಅಲ್ಲಿ ಮತ್ತೆ ಜಾತೀಯತೆ ಅನ್ನೊಂದು ಹೆಂಗೆ ಬರ್ತದ. ಶರೀಫನಿಗೆ ಒಬ್ಬರಲ್ಲ ಕಾಡಿದರು, ಬಹಳ ಜನ ಕಾಡ್ಯಾರ. ಎಲ್ಲರೂ ಸುಮ್ಮನೆ ಮಹಾತ್ಮರಾಗಕ್ಕೆ ಸಾಧ್ಯನೇ ಇಲ್ಲ. 1000 ಉಳಿಯ ಪೆಟ್ಟನ್ನು ತಿಂದ ಶಿಲೆಯು ಮಾತ್ರ ದೇವರಾಗ್ತದೆ. ಏನು ಶಿಲೆಯ ಪೆಟ್ಟು, ಕಲ್ಲು ಪೆಟ್ಟು, ಉಳಿ ಪೆಟ್ಟು ತಿಂದ್ರೆ ಅದು ದೇವರಾಗ್ತದಲ್ಲ. ಹಂಗೆ ಗುರುವಿನ ಆಶೀರ್ವಾದ, ಗುರುವಿನ ಕೃಪಾ ಈ ಮನುಷ್ಯನಿಗೆ ಆತಂದ್ರೆ ಮಾನವ ಮಹಾತ್ಮನಾಗಬಲ್ಲ, ನರ ನಾರಾಯಣನೂ ಆಗಬಲ್ಲ ಎನ್ನುವಂತೆ ನಾಳಿನ ದಿವಸ ಆಟ ಪಾಠಗಳ ಜೊತೆಗೆ ಶರೀಫ ಹೆಂಗೆ ಸೇವಾ ಮಾಡಿದ ಅನೇಕ ಮಹಾತ್ಮರ ಉದಾಹರಣೆಗಳ ಜೊತೆಗೆ ಬರೋಣ. ಹಾಗೆ ಇವತ್ತಿನ ದಿವಸ 6 ವರ್ಷದ ಮಕ್ಕಳನ್ರಿ ಇಲ್ಲಿ ನಮ್ಮ ಸಮಿತಿಯವರು ಬಹಳ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ನಿಜವಾಗ್ಲೂ ಬಹಳ ಸಂತೋಷವಾಗ್ತದೆ. ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ಆ ಪುಣ್ಯಾತ್ಮರಿಗೆ. ಕೆಲವೊಂದು ಕಡೆ ಕಮಿಟಿಯೊಳಗೆ ಬರೀ ರೊಕ್ಕ ಲಾಭ ಅಂತಾರೆ. ಅದು ಇಲ್ಲಿ ವಿದ್ಯೆಯನ್ನು ದಾನ ಮಾಡುವಂಥ, ಯಾಕೆ ವಿದ್ಯಾವಂತರ ಪುಣ್ಯಭೂಮಿ. ಅದಕ್ಕೆ ಈ 5-6 ವರ್ಷದ ಮಕ್ಕಳು ಇಲ್ಲಿ ಬಂದು ಸಾಲ ಕೊಡಬೇಕು. ನಮ್ಮ ಸಮಿತಿಯ ವತಿಯಿಂದ